ಕುಮಾರಣ್ಣವರು 2 ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಅದರಲ್ಲಿ ಸುಮಾರು 106 ಕೋಟಿ ಮಳವಳ್ಳಿ ತಾಲೂಕಿಗೆ ರೈತರಿಗೆ ಸಾಲ ಮನ್ನಾ ಮಾಡಿದ್ರು. ಅದರಲ್ಲಿ ಬಿಜೆಪಿ, ಕಾಂಗ್ರೆಸ್ಸು, CPI, CPM ಪಕ್ಷ ರೈತರು ಅಂತ ಯಾರನ್ನೂ ಕುಮಾರಣ್ಣ ವಿಂಗಡಿಸಲಿಲ್ಲ. ಎಲ್ಲರಿಗೂ ಕೂಡ ರೈತರ ಸಾಲ ಮನ್ನಾ ಆಗಿದೆ ಅಂದಮೇಲೆ ನಾವು ಯಾರನ್ನು ಬೆಂಬಲಿಸಬೇಕು? ಯಾರನ್ನು ಬೆಂಬಲಿಸಬೇಕು? ಯಬ್ಬಕವಾಡಿ ನಾಲೆ ಆಧುನೀಕರಣ ನಡೀತಾ ಇದೆ. ಈಗ 300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ತೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳಿ. 300 ಕೋಟಿ ನನ್ನ ಕಾಲದಲ್ಲಿ ಇಂಟ್ರ್ಯೂ ಆಯಿತು. ನೀವು ಬಂದು ಸ್ಟಾರ್ ಚಂದ್ರಶೇಖರ್ ಹತ್ರ 10% ಹಣವನ್ನು ಗುಳುಮ್ ಮಾಡ್ತಾ ಇದ್ದೀರಿ ನೀವು. ನಮ್ಮ ಸುರೇಶ್ ಗೌಡ್ರು ಹೇಳಿದ್ರು ಎಷ್ಟು ಬೇಕಾದ್ರೂ ತರ್ತೀವಿ ಕುಮಾರಣ್ಣ ಕಡೆಯಿಂದ, ಆದರೆ ಅದರಲ್ಲೂ ಪರ್ಸೆಂಟೇಜ್ ಹೊಡೆಯೋಕ್ಕೆ ತಯಾರಾಗಿ ನಿಂತವ್ರೆ ಇವರು. ಈಗಿರೋರು 6 ಜನ MLAಗಳು. ಬೆಳಗ್ಗೆ ಎದ್ರೆ ಎಲ್ಲ ಗುದ್ಲಿ ಹೊಡಿಲಿ, ಡೂಪ್ಲಿಕೇಟ್ ಗುದ್ಲಿ ಹೊಡೆಯೋದು, ಡೂಪ್ಲಿಕೇಟ್ ಶಂಕುಸ್ಥಾಪನೆ. ಸುಮ್ಮನೆ ಅಲ್ಲಿ ನೋಡಿದ್ರೆ ರಾಜು ಕಾಗೆ ಅದು ಯಾರು ಬಡ್ಕತ್ತಾರ, 1 ರೂಪಾಯಿನೂ ಕೊಡ್ತಾ ಇಲ್ಲ, ಜನ ನಮ್ಮ ಚಪ್ಪಲಿಲಿ ಹೊಡಿತಾವ್ರೆ ಅಂತ. ಇವ್ರು ನೋಡಿದ್ರೆ ಅಲ್ಲಿ 200 ಕೋಟಿ, ಇಲ್ಲಿ 300 ಕೋಟಿ. ಎಲ್ಲಪ್ಪ ನೀನು 300 ಕೋಟಿ? ಹಲಗೂರು ಕಸಬಾಗೆ ಕುಮಾರಣ್ಣ 180 ಕೋಟಿ ಕೊಟ್ಟಿದ್ದಾರೆ ಕುಡಿಯೋ ನೀರಿಗೆ, ಶುದ್ಧ ಕುಡಿಯೋ ನೀರಿಗೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ 180 ಕೋಟಿ ನಾನಿದ್ದಾಗಲೇ ಟೆಂಡರ್ ಆಯಿತು 2022ರಲ್ಲಿ. ಈಗ ಅದರಲ್ಲಿ 6%, 7% ದುಡ್ಡು ಹೊಡಿಯೋ ಕೆಲಸವನ್ನ ನೀವು ಮಾಡ್ತಾ ಇದ್ರಿ. ಈಗಾಗಲೇ 6 ಕೋಟಿ ದುಡ್ಡು ಇಸ್ಕೊಂಡಿದ್ರಿ ಅಂತ ನನಗೆ ಮಾಹಿತಿ ಇದೆ. ಇಂಥ ದುಷ್ಟ ಕೆಲಸವನ್ನು ಮಾಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ವಿ, ಎಲ್ಲೋ ಏನೋ ಮಾಡ್ತಾ ಇದ್ದಾರೆ. ಕನಕ ಭವನ ನಿರ್ಮಾಣ ಮಾಡ್ತಾ ಇದ್ದೀವಿ, ಅರ್ಧಂಬರ್ಧ ಆಯಿತು, ಮುಂದುವರಿಸಲಿಲ್ಲ. ವೀರಶೈವ ಭವನ ಮಾಡಿದ್ವಿ, ಮುಂದುವರಿಸಲಿಲ್ಲ, ಅರ್ಧಂಬರ್ಧ ಆಗಿದೆ, ಕಂಬಿಗಳೆಲ್ಲ ಹಾಗೆ ನಿಂತಿದೆ. ಸವಿತಾ ಸಮಾಜದವ್ರಿಗೆ ಜಾಗ ಕೊಟ್ಟೆ, ಅದನ್ನು ಮುಟ್ಲಿಲ್ಲ. ಅಂಬೇಡ್ಕರ್ದು ಗೊತ್ತಾಯ್ತು ಕಣ ರಮೇಶ, ಸವಿತಾ ಸಮಾಜ ಹೇಳಿದ್ನಲ್ಲಯ್ಯ, ನಿಂದೆ ಹೇಳಿದ್ನಲ್ಲ. ಇವತ್ತು ಹಲಗೂರಲ್ಲಿ 10 ವರ್ಷದಿಂದ ಅಂಬೇಡ್ಕರ್ ಭವನ ಅರ್ಧಂಬರ್ಧಾಗಿ ನಿಂತಿದೆ. ನೀ ಗೆದ್ದು 2 ವರ್ಷ ಆಯ್ತಲ್ಲಪ್ಪ, ಯಾಕಪ್ಪ ಮಾಡಲಿಲ್ಲ? ಅಂಬೇಡ್ಕರ್ ಮಹಾ ಅನುಯಾಯಿ, ದಲಿತ ಅಂದರೆ ನನಗೆ ಭಾಳ ನೋವಾಯ್ತದೆ ಅಂತೇಳಿ ಅಸೆಂಬ್ಲಿಲಿ ಎದೆಯ ಗುದ್ಕ ಕೇಳ್ತಿದ್ದಲ್ಲಪ್ಪ. ಮನಸ್ಥಾನಿಕ, ದಲಿತ ವಿರೋಧಿ. ನಿನ್ನ ಪತ್ನಿ ಹೆಸರಲ್ಲಿ ಬೆನಕ ಏಜೆನ್ಸಿ ಅಂತ ಒಂದು ಏಜೆನ್ಸಿ, ಡೂಪ್ಲಿಕೇಟ್ ಏಜೆನ್ಸಿ ಮಾಡ್ಕೊಂಡು ವಾರ್ತಾ ಇಲಾಖೆಯಲ್ಲಿ SC ST SCP TSP ಹಣ ತಗೊಂಡು ನಾ ಬಸ್ಸಲ್ಲಿ ಪೋಸ್ಟ್ ಹಾಕ್ಸ್ತೀನಿ, ಅಡ್ವರ್ಟೈಸ್ ಹಾಕ್ಸ್ತೀನಿ ಅಂತೇಳಿ ಈಗಾಗಲೇ 1 ಕೋಟಿ ದುಡ್ಡು ತಗೊಂಡು ನುಂಗಿದೆಯಲ್ಲ. ಎಲ್ಲಪ್ಪ ನಿನ್ನ ಪೋಸ್ಟರ್ಸು? ಯಾವ ಬಸ್ ಸ್ಟ್ಯಾಂಡಲ್ಲಿ ಹಾಕಿದ್ಯಾ? ಯಾವ ಬಸ್ಸಲ್ಲಿ ಹಾಕಿದ್ಯಾ? ಎಲ್ಲಪ್ಪ ನಿನ್ನ ದುಡ್ಡು? ಅದ್ಯಾವುದೋ 25 ವರ್ಷ ಆದಮೇಲೆ BE ಪಾಸ್ ಮಾಡಿರೋದು ಡಿಗ್ರಿಯ. ಎಷ್ಟು ವರ್ಷ ಆದಮೇಲೆ? 25 ವರ್ಷ. 1983ಕ್ಕೆ ಅಡ್ಮಿಷನು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ. 2008ರಲ್ಲಿ MLA ಮಂತ್ರಿ ಆದಮೇಲೆ 2 ವರ್ಷಕ್ಕೆ BE 40 ಸಬ್ಜೆಕ್ಟು ಒಂದೇ ಸಾರಿ ಪಾಸು. ಪಾಪ ಬೆಳಗಾನ 83ರಿಂದ ಆದಮೇಲೆ ದಿನ ಓದಿ 23 ವರ್ಷ, 24 ವರ್ಷ ಆದಮೇಲೆ BE ಪಾಸ್ ಮಾಡವ್ರೆ MLA ಅವರು. ಅದಕ್ಕೆ ಪಾಪ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟವ್ರೆ. ಕೆಲವು ಸಬ್ಜೆಕ್ಟ್ಗಳನ್ನ ಅವ್ರಿಗೋಸ್ಕರ ಲಿಫ್ಟ್ ಮಾಡಿಬಿಟ್ಟವ್ರೆ ಸಿದ್ದರಾಮಯ್ಯನವರು. ಎನ್ವೈರನ್ಮೆಂಟಲ್ ಸೈನ್ಸ್ ಓದಬೇಕು. ಈಗಾಗಲೇ ಕೋರ್ಟ್ಗೆ ಹೋಗೋರು ಯಾರೋ ಒಬ್ಬರು ಇದನ್ನು ತೆಗೆದಾಕಿ ಇದು ಸೂಕ್ತ ಅಲ್ಲ ಅಂತ. ದಿನ ಬೆಳಗ್ಗೆ ನಂಗೆ ಯಾರೋ ಒಬ್ಬ ಬಿಜಾಪುರದಿಂದ ಫೋನ್ ಮಾಡಿದ್ದ, ನನ್ನ ಸ್ನೇಹಿತ. ಏನಪ್ಪ ಅಂದೆ, ಅಣ್ಣ ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀವಿ, 5 ಲಕ್ಷ ಕೊಡ್ತಿದ್ದೋ ನಾವು, ಈಗ 25 ಲಕ್ಷ ಕೊಡಬೇಕು ಅಂತ ಅವ್ರ ಸೆಕ್ರೆಟ್ರಿ ಕಡೆಯಿಂದ ಹೇಳಿಸ್ತಾವ್ರೆ ಕನ್ನಡ ಅಂದೆ. ಒಂಚೂರು ರೆಕಾರ್ಡ್ ಮಾಡ್ಕೊಬಂದು ತಂದು ಕೊಡೆ ನನಗೆ ಅಂದೆ ನಾನು ಅವನ್ನ. ಇಂಥ ನೀಚ ಕೆಲಸವನ್ನು ಮಾಡ್ಕೊಂಡು ಕಾಂಗ್ರೆಸ್ ವೇದಿಕೆನಲ್ಲಿ ಆಡೇಳೋ ಗಿರಾಕಿ ಅಂತ ಹೇಳ್ತೀಯಲ್ಲ. ನಿನಗೆ ಮೊದಲೇ MLA ಆಗಿದ್ದವನು ನಾನು. ನಿನಗೆ ಮೊದಲೇ 1000 ಕೋಟಿ ಅಭಿವೃದ್ಧಿ ಮಾಡಿರೋನು ಈ ತಾಲೂಕಿನಲ್ಲಿ. ಪ್ರಥಮ ದರ್ಜೆ ಕಾಲೇಜು, ಜೂನಿಯರ್ ಕಾಲೇಜು, ಹೈಸ್ಕೂಲು, ಹಾಸ್ಟೆಲು, ಆಸ್ಪತ್ರೆ, ರಸ್ತೆ,
ಕುಡಿಯೋ ನೀರು, ಲಿಫ್ಟ್ ಇರಿಗೇಷನ್ನು, ಒಂದ ಎರಡ ಬಸ್ ಸ್ಟ್ಯಾಂಡ್ಗಳು. ಬೆಳಕೋಡಿ ಬಸ್ ಸ್ಟ್ಯಾಂಡ್ ನೋಡಬೇಕು, ಅಲ್ಗೂರು ಬಸ್ ಸ್ಟ್ಯಾಂಡ್ ನೋಡಬೇಕು. ಯಾರು ಮಾಡಿದ್ರಪ್ಪ ಇದನ್ನ ಹೇಳ್ಬೇಕಲ್ಲ. ನಾವು ಮಾಡಿರೋದಕ್ಕೆ ತಂದು ಈಗ ಗುದ್ಲಿ ಹೊಡ್ಕೊಂಡು ನಿಂತಿದ್ದೀರಿ. ನಾನು ತಂದಿದ್ದ ಅನುದಾನ ಸುಲ್ತಾನ್ ರಸ್ತೆ, ನಾನು ತಂದಿದ್ದ ಹಣ 6 ಕೋಟಿ ಡಬಲ್ ರೋಡ್ ಮಾಡಲಿಕ್ಕೆ. ಅಲ್ಲೋಗಿ ರೈತರು ಬಳಸೋ ನೀರು ಮಣ್ಣು ಸುರಿಸಿದ್ರಿ ಮಳವಳ್ಳಿ ಕೆರೆಗೆ. ಅದೇನೋ ದ್ವೀಪ ಮಾಡ್ತೀನಿ ಅಂತ ಕೆರೆನೋ 2 ಬೆಳೆ ಇದ್ದಿದ್ದ 1 ಬೆಳೆ ಮಾಡಿದ್ರಿ ದೊಡ್ಡ ಕೆರೆನ. ಅಲ್ಲೋದ್ರೆ ಚಿಕ್ಕಮೂಲ್ಗೂಡಲ್ಲಿ ನಾನೇ ಹಣ ಸ್ಯಾಂಕ್ಷನ್ ಮಾಡಿಸ್ದೆ ಅಭಿವೃದ್ಧಿ ಉಳೆತ್ತಕ್ಕೆ. ಅಲ್ಲೊಂದು ದ್ವೀಪ ಏನೋ ಮಾಡ್ತೀನಿ ಅಂತ ಮಣ್ಣು ಸುರಿಸಿದ್ರಿ. ಶೇಖರಣೆ, ನೀರು ಶೇಖರಣೆ ಆಗೋದು ಎಲ್ಲ ಹಾಳಾಗೋಯ್ತು. ಇಲ್ಲಿ ನಿಮ್ಮ ಮನೆಗೆ ಹೋಗೋಕ್ಕೆ, ನಿಮ್ಮ ಊರಿಗೆ ಹೋಗೋಕ್ಕೆ ರೋಡ್ನಲ್ಲಿ ಅರಳಿ ಮರ ಇಷ್ಟು ವರ್ಷ ಬೆಳೆ ಓಡಾಡಿದ್ದೀವಿ. ಅಲ್ಲಿ ಲಾರಿ ಹೋಗಿದೆ, ಬಸ್ಗಳು ಹೋಯ್ತವೆ, ಉದಯರಂಗ ಬಸ್ ಹೋಯ್ತವೆ. ಎಲ್ಲೂ ಏನು ಸಮಸ್ಯೆ ಇಲ್ಲ, ಒಂದು ಆಕ್ಸಿಡೆಂಟ್ ಆಗಿಲ್ಲ. ಅರ್ಧ ಮರನ, ಅರಳಿ ಮರನ, 150 ವರ್ಷದ ಅರಳಿ ಮರನ ಕತ್ತರಿಸಾಕಿದ್ರಲ್ಲ. ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಯೋಗ್ಯತೆನೇನ್ರಿ? ನೀವು ಯೋಗ್ಯತೆನಾ? ಆ ಮರನ 150 ವರ್ಷ ಮರನ ಕಟ್ ಮಾಡಿಸಿದಿರಲ್ಲ ಅರ್ಧನ. ನಿಮ್ಮ ಬೆಂಚ್ ಕಾರ್ಗೇನಾದ್ರು ಅಡ್ಡಿಯಾಗಿತ್ತೆ? ನಿಮ್ಮ ಮನೆ ಮಂದಿ ಕಾರ್ಗಳಿಗೇನಾದ್ರು ಅಡ್ಡಿಯಾಗಿತ್ತೆ ಅರಳಿ ಮರ? ಬೋಧಿ ವೃಕ್ಷ. ಅಂಬೇಡ್ಕರ್ ಅವರು ಬುದ್ಧನನ್ನ ಇವತ್ತು ಏನಾಗಿ ಇಟ್ಕೊಂಡ್ರು? ಅವರ ಜ್ಞಾನದ ಸಂಕೇತವಾಗಿ ಇಟ್ಕೊಂಡ್ರು. ಬುದ್ಧನಿಗೆ ಜ್ಞಾನೋದಯವಾದಂತ ಅರಳಿ ಮರವನ್ನ ಅರ್ಧ ಕತ್ತರಿಸಿದಿರಲ್ಲ. ನಿಮ್ಗೆ ಅಂಬೇಡ್ಕರ್ ಮೇಲೆ ಅಭಿಮಾನ ಇದೆಯಾ? ಬುದ್ಧನ ಮೇಲೆ ಅಭಿಮಾನ ಇದೆಯಾ ಅಂತಕ್ಕಂಥದ್ದನ್ನ ಇವತ್ತು ಈ ವೇದಿಕೆ ಮೇಲೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಜನಕ್ಕೆ ಕಾಂಗ್ರೆಸ್ನವ್ನು ಏನಾದ್ರು ಮಾಡ್ಬೋದು ಈ ತಾಲೂಕಿನಲ್ಲಿ. ಅವನಿಗೆಲ್ಲ 2 ನಿಮಿಷಕ್ಕೆ ಪೊಲೀಸ್ ಕೇಳಿ ಬಿಡಿಸ್ತಾ ಇರೋದು. ಸಣ್ಣ ತಪ್ಪು ಮಾಡದೇ ಇದ್ರು ನನ್ನ ತಾಲೂಕಿನ ನಾನು JDS ಕಾರ್ಯಕರ್ತರನ್ನ FIR ಮಾಡ್ತೀರಿ. 15 ವರ್ಷ ಹೆಣ್ಣು ಮಗಳಿಗೆ ಒಬ್ಬ ಕಿರುಕುಳ ಕೊಡ್ತೀನಿ ಅಂತ ಕಂಪ್ಲೇಂಟ್ ಕೊಟ್ರೆ NCR ಕೊಡ್ತೀರಿ. ಪೋಸೋ ಕಾಯ್ದೆಗೆ ಬರ್ತಕ್ಕಂಥದ್ದು ಅಲ್ಗೂರು ಸ್ಟೇಷನ್ ಅಲ್ಲಿ 2 ಡಮ್ಮಿ ಸಬ್ ಇನ್ಸ್ಪೆಕ್ಟರ್ ಅವರು ಇಲ್ಲಿ ಈ ತಾಲೂಕಿನ. ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು 2 ಡಮ್ಮಿ. ಯಾರು? ಅಲ್ಗೂರು ಸಬ್ ಇನ್ಸ್ಪೆಕ್ಟ್ರು, ಬೆಳಕವಾಡಿ ಸಬ್ ಇನ್ಸ್ಪೆಕ್ಟ್ರು. ಅವ್ರ ಮೇಲೊಬ್ಬರು ಸುಪೀರಿಯರ್ ಅಧಿಕಾರಿ ಇದ್ದಾರೆ. ಸ್ವಾಮಿ, ಈ ಕಂಪ್ಲೇಂಟ್ ಬಂದಿದೆ, ಈ ತಕೊಳ್ಳೋ ಬೇಡವ ಅಂತ ಕೇಳ್ಬಿಟ್ಟೆ ತಕೊಳ್ಳೋದು ಅವರು ಸಬ್ ಇನ್ಸ್ಪೆಕ್ಟ್ರು. ಅವರು ಡಮ್ಮಿ ಸಬ್ ಇನ್ಸ್ಪೆಕ್ಟರ್ಗಳು. ಈ ತಾಲೂಕಲ್ಲಿ 2 ಡಮ್ಮಿ ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ. ಅವ್ರು ಕೇಳದೆ ಏನೂ ಮಾಡಲ್ಲ ಇವರು. ಒಬ್ಬನ ಕೈಯಲ್ಲಿ ನಡೀತಾ ಇದೆ ಪೊಲೀಸ್ ಸ್ಟೇಷನ್. ಈ ತಾಲೂಕಲ್ಲಿ ಪೊಲೀಸ್ ಆಡಳಿತ ಒಬ್ಬರ ಕೈಯಲ್ಲಿ ನಡೀತಾ ಇದೆ. DVSP ನಡೀತಾ ಇಲ್ಲ, ಮಿಕ್ಕಿದ ಇನ್ಸ್ಪೆಕ್ಟರ್ ಕೈಯಲ್ಲಿ ನಡೀತಾ ಇಲ್ಲ, 4 ಜನ ಸಬ್ ಇನ್ಸ್ಪೆಕ್ಟರ್ ಕೈಯಲ್ಲಿ ನಡೀತಾ ಇಲ್ಲ. ಇಂಟೆಲಿಜೆನ್ಸ್ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ನಡೀತಾ ಇಲ್ಲ. ಯಾರ್ದು ಇಲ್ಲ, ಒಬ್ಬನ ಕೈಯಲ್ಲಿ ನಡೀತಿದೆ. ಯಾರ ಕೈಯಲ್ಲಿ? ಮುಂದ್ಗಡೆ ಅವನು ಬಂದಾಗ ಎಸ್ಕಾರ್ಟ್ ಕೊಡ್ತಾರಲ್ಲ, ಪೈಲಟ್ ಕೊಡ್ತಾರಲ್ಲ, ಡೈಲಿ ಸುತ್ತಾರಲ್ಲ ಅವ್ರ ಹಿಂದೆ ಬಂದಾಗ, ಅವ್ರ ಕೈಯಲ್ಲಿ ನಡೀತಿದೆ ಈ ತಾಲೂಕಿನ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ದನ್ನ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೇನು ಎದುರಲ್ಲ. ಬಟ್ಟೆ ಬಿಚ್ಚಿ ಸ್ಟ್ರೈಕ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ಮುಂದೆ, ನೆನಪಿರ್ಬೇಕು ನಿಮ್ಗೆಲ್ಲ. ಅರಬೆತ್ತಲ ಸ್ಟ್ರೈಕ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ಮುಂಭಾಗ. ಮಳವಳ್ಳಿನಲ್ಲಿ ಹೋರಾಟ ಮಾಡಿ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಅರಬೆತ್ತಲೆ ಹೋರಾಟ ಮಾಡಿದ್ದೀನಿ. ನಾನು ಸಾಮಾನ್ಯ ಅಲ್ಲ. ಈ ಕ್ಷೇತ್ರದ MLA. ನಂತರ ದಲಿತರಿಗೆ, ದೀನರಿಗೆ, ವಿದ್ಯಾರ್ಥಿಗಳ ಹೋರಾಟದಲ್ಲಿ ಯಾವತ್ತೂ ಬಂದವರಲ್ಲ. ಅವ್ರ ಇತಿಹಾಸ ಬೇರೆ ಇದೆ. ನಾನು ಇಲ್ಲಿ ಹೇಳಕ್ ಹೋಗಲ್ಲ, ಇನ್ನೊಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಅವ್ರ ಇತಿಹಾಸ ಹೇಳ್ತಾನೆ ಇದ್ದೀನಿ. ಮಾನ ಮರ್ಯಾದೆ ಘನತೆ ಗೌರವ ಏನೂ ಇಲ್ಲ. ಆಮೇಲೆ ಮಾಡಪ್ರಭು ಕೆಂಪೇಗೌಡರು 516ನೇ ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ರಿಗೂ ಕೋರ್ಲಿಕ್ಕೆ ಬಯಸ್ತೇನೆ. ಪಾಪ ಅವ್ರಿಗೆ ವಿದೇಶಿ ಪ್ರವಾಸ ಅರ್ಜೆಂಟ್ ಆಗಿ ಹೋಗಿತ್ತು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಅರ್ಜೆಂಟ್ ಇರಲಿಲ್ಲ, ಅವ್ರಿಗೆ ವಿದೇಶಿ ಪ್ರವಾಸ ಅರ್ಜೆಂಟ್ ಆಗೋಗಿತ್ತು. ಇದು ಒಂದು ಸಮಾಜಕ್ಕೆ ಇನ್ನೊಂದು ಸಮಾಜಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ
ಬಯಸ್ತಾ ಇದ್ದೇನೆ. ಇವತ್ತು ಈ ಕ್ಷೇತ್ರದಲ್ಲಿ ನೋಡಿ, ನಮ್ಮದು ಕಡಿಮೆ ಎಲ್ಲ ಹೇಳ್ತಾ ಇದ್ದಾರೆ. ಡಿಜಿಟಲ್ ಮೆಂಬರ್ಶಿಪ್ಪು ಒತ್ತಬೇಕಿಲ್ಲ ಕೂತ್ಕೊಂಡು ಸುರೇಶ್ ಗೌಡ್ರು ಹೇಳಿದ್ರು, ಅಲ್ಲೇ ಕೂತ್ಕೊಂಡು ಮಿಸ್ ಕಾಲ್ ಕೊಟ್ರೆ ಪಟ 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 ಅಂತ 2 ನಿಮಿಷಕ್ಕೆ OTP ಬರುತ್ತೆ. ಇಲ್ಲೇ ನೀವು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೌರವ ಕೊಟ್ಟಂಗಾಗುತ್ತೆ. ಅದಕ್ಕಾಗಿ ಅವರು ಇಲ್ಲಿಗೆ ಬಂದಿರತಕ್ಕಂಥದ್ದು ಡಿಜಿಟಲ್ ಮೆಂಬರ್ಶಿಪ್ ಮಾಡಿಸ್ಲಿಕ್ಕೆ, ನಿಮ್ಮನ್ನೆಲ್ಲ ಸಂಘಟನೆ ಮಾಡಲಿಕ್ಕೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ 2028ಕ್ಕೆ ಮತ್ತೊಂದು ಸಾರಿ ನಮ್ಮ ನಾಯಕರನ್ನ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವತ್ತು ಮಳವಳಿಗೆ ಬಂದಿರತಕ್ಕಂಥದ್ದು. ನನ್ನ ನಾಯಕ HD ದೇವೇಗೌಡರು ಅವರ ಬದುಕಿನಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ, ಕಪ್ಪು ಚುಕ್ಕೆಯನ್ನು ಅಂಟಿಸ್ಕೊಳ್ದೇನೆ ರಾಜ್ಯಭಾರ ದೇಶಭಾರ ಮಾಡಿ ಈ ವಿವಿಧ ನೀರಾವರಿ ಇಲಾಖೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅಂಥವ್ರ ಶಿಷ್ಯಂದಿರು ನಾವು. ನಮ್ಗೆ ಆಸೆ ಇಲ್ಲ ದುಡ್ಡು ಹೊಡಿಬೇಕು, ಮನೆ ಕಟ್ಟಬೇಕು, BMW ಕಾರಲ್ಲಿ ಓಡಬೇಕು, ಏನೇನೋ ಆಸೆಗಳು ಇಟ್ಕೊಂಡಿದ್ದೀರಿ. ನಮ್ಗೆ ಆಸೆ ಇಲ್ಲ. ನಾವು ದೇವೇಗೌಡರು, ಯಾಕೆಂದ್ರೆ ದೇವೇಗೌಡರು ಸಾಹೇಬರು ಹೆಸರಿನಲ್ಲಿ ಒಂದು ಮನೆಯೂ ಇಲ್ಲ, ಅವ್ರಿಗೆ ಒಂದು ಸೈಟು ಇಲ್ಲ. ಗೊತ್ತಾ ನಿಮಗೆ? ಮನೆ ಇದೆಯಾ ದೊಡ್ಡವ್ರ ಹೆಸರಲ್ಲಿ? ದೊಡ್ಡವ್ರ ಹೆಸರಲ್ಲಿ ಮನೆ ಇಲ್ಲ, ಸೈಟ್ ಇಲ್ಲ, ಜಮೀನಿಲ್ಲ, ಏನೂ ಇಲ್ಲ ದೊಡ್ಡ ಗೌಡ್ರ ಹೆಸರಲ್ಲಿ. ಅವರ ಆದರ್ಶ, ಅವರ ತತ್ವ, ಅವರ ಸಿದ್ಧಾಂತ ಇವತ್ತು ಅದೇ ಆಸ್ತಿ, ಅದೇ ಮನೆ, ಈ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ, ಇವತ್ತು ಡಿಜಿಟಲ್ ಮೆಂಬರ್ಶಿಪ್ನ ದಯಮಾಡಿ ತಾವೆಲ್ಲ ಎಲ್ಲ ತಾಲೂಕನ್ನು ಮೀರಿಸ್ಬೇಕು, ರಾಮಚಂದ್ರನ್ನೂ ಮೀರಿಸ್ಬೇಕು, ಸುರೇಶ್ ಗೌಡ್ರ ಹುಲಿ, ನಾಗಮಂಗಲ ಹುಲಿನೂ ಮೀರಿಸ್ಬೇಕು. ಎಲ್ಲರನ್ನೂ ಮೀರಿಸಿ ಮಳವಳ್ಳಿನಲ್ಲಿ ಹೆಚ್ಚು ಸದಸ್ಯತ್ವವನ್ನು ತಗೊಳ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನು ಉದ್ದೇಶಿಸಿ ಇವತ್ತು ಮಾತನಾಡ್ತಾರೆ. ಅವ್ರ ಮಾತಿಗಾಗಿ ನೀವೆಲ್ಲ ಕಾಯ್ತಾ ಇದ್ದೀರಿ. ಈಗಾಗಲೇ 150 ಪುಸ್ತಕ ಅಂದರೆ ಎಷ್ಟಣ್ಣ ಮೆಂಬರ್ಶಿಪ್? ಇದು ಮೆಂಬರ್ಶಿಪ್ ಅದಾಯಿತು, ಅದು ಮಾಡಿಸಿದ್ವಿ. ಈಗ ಡಿಜಿಟಲ್ ಮೆಂಬರ್ಶಿಪ್ನ ತಾವೆಲ್ಲರೂ ಕೂಡ ಮಾಡಬೇಕು, ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತೇಳಿ ಕುಮಾರಣ್ಣನಿಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಮಾವು ಬೆಳೆಗಾರರಿಗೆ, ತಂಬಾಕು ಬೆಳೆಗಾರರಿಗೆ, ಅಡಿಕೆ ಬೆಳೆಗಾರರಿಗೆ ವಿಶೇಷವಾದಂಥ ಪ್ಯಾಕೇಜನ್ನು ಕೊಡಿಸಿದ್ದಾರೆ. ಇವತ್ತು ಅವರನ್ನು ನಾವು ನೆನೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಈ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಕುಮಾರಣ್ಣನಿಗೆ ಶಕ್ತಿ ತುಂಬಿದ್ದೀರಿ. ನಿಮ್ಮೆಲ್ರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತಾನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.